ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಪಿ ಡಿ ಒ ಎಕ್ಸಾಮ್ ಬರೆಯೋ ಎಲ್ಲ ನನ್ನ ಫ್ರೆಂಡ್ಸಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋದಲ್ಲಿ ಪಿ ಡಿ ಒ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ಇದೆ ನೋಡಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಆಪ್ಷನ್ಸ್: MLA, ಉಪಾಧ್ಯಕ್ಷರು ತಾಲೂಕು ಪಂಚಾಯಿತಿ, ಅಧ್ಯಕ್ಷರು ತಾಲೂಕು ಪಂಚಾಯಿತಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಉತ್ತರ: ಅಧ್ಯಕ್ಷರು ತಾಲೂಕು ಪಂಚಾಯಿತಿ. ಮುಂದಿನ ಪ್ರಶ್ನೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿ ಕೈಗೊಳ್ಳಬಹುದಾದ ಕಾಮಗಾರಿ ಪಟ್ಟಿಯನ್ನು ಯಾರು ಅನುಮೋದಿಸಬೇಕಾಗುತ್ತದೆ? ಆಪ್ಷನ್ಸ್: ಗ್ರಾಮಸಭೆ, ಅಧ್ಯಕ್ಷ ಗ್ರಾಮ ಪಂಚಾಯಿತಿ, ಅಧ್ಯಕ್ಷ ಸಾಮಾಜಿಕ ನ್ಯಾಯ ಸಮಿತಿ, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯಿತಿ. ಉತ್ತರ: ಗ್ರಾಮಸಭೆ. ಮುಂದಿನ ಪ್ರಶ್ನೆ. ಸ್ವಚ್ಛ ಭಾರತ್ ಅಭಿಯಾನ ಜಾರಿಗೊಳಿಸಿದ ದಿನಾಂಕ ಯಾವುದು? ಆಪ್ಷನ್ಸ್: ಅಕ್ಟೋಬರ್ 2, 2018, ಅಕ್ಟೋಬರ್ 2, 2014, ಅಕ್ಟೋಬರ್ 2, 2016, ಅಕ್ಟೋಬರ್ 2, 2013. ಉತ್ತರ: ಅಕ್ಟೋಬರ್ 2, 2014. ಮುಂದಿನ ಪ್ರಶ್ನೆ. ಗ್ರಾಮ ಸ್ವರಾಜ್ ಅತ್ಯಂತ ಕೆಳಮಟ್ಟದ ಘಟಕವೆಂದರೆ? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ, ಗ್ರಾಮಸಭಾ, ಸರ್ಕಾರೇತರ ಸಂಸ್ಥೆ, SDMC. ಉತ್ತರ: ಗ್ರಾಮಸಭೆ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಸಾಂವಿಧಾನಿಕವಾದ ಅಂಗವಲ್ಲ? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಚುನಾವಣಾ ಆಯೋಗ, ತಾಲೂಕು ಪಂಚಾಯಿತಿ. ಉತ್ತರ: ಚುನಾವಣಾ ಆಯೋಗ. ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸಬಹುದು? ಆಪ್ಷನ್ಸ್: 143H, 144H, 142H, 141H. ಉತ್ತರ: ವಿಧಿ 143H. ಮುಂದಿನ ಪ್ರಶ್ನೆ. ರಾಜೀನಾಮೆ ಸಲ್ಲಿಸಬೇಕಾದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ರಾಜೀನಾಮೆ ಪತ್ರದಲ್ಲಿ ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಿಗೆ, ಸಂಬಂಧಪಟ್ಟ ಡೆಪ್ಯೂಟಿ ಕಮಿಷನರ್ಗೆ, ಸಂಬಂಧಪಟ್ಟ ಉಪವಿಭಾಗಾಧಿಕಾರಿಗೆ, ಸಂಬಂಧಪಟ್ಟ ತಹಶೀಲ್ದಾರರಿಗೆ. ಉತ್ತರ: ಸಂಬಂಧಪಟ್ಟ ಡೆಪ್ಯೂಟಿ ಕಮಿಷನರ್ಗೆ. ಮುಂದಿನ ಪ್ರಶ್ನೆ. 1992ರಲ್ಲಿ ಯಾರ ಸರ್ಕಾರವಿದ್ದಾಗ ಪಂಚಾಯತ್ ರಾಜ್ ಕಾಯ್ದೆಯು ಅಂಗೀಕಾರವಾಯಿತು? ಆಪ್ಷನ್ಸ್: ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನರಸಿಂಹರಾವ್, ನರೇಂದ್ರ ಮೋದಿ. ಉತ್ತರ: ನರಸಿಂಹರಾವ್. ಮುಂದಿನ ಪ್ರಶ್ನೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ನಿಯಮವನ್ನು ಜಾರಿಗೊಳಿಸಿದ ವರ್ಷ ಯಾವುದು? ಆಪ್ಷನ್ಸ್: 1999, 2000, 1983, 1993. ಉತ್ತರ: 1999. ಮುಂದಿನ ಪ್ರಶ್ನೆ. ಗ್ರಾಮದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳ ಪ್ರಾಯೋಜಕದಾರರ ಪಟ್ಟಿಯನ್ನು ಗುರುತಿಸುವ ಸಂಸ್ಥೆಯು ಯಾವುದು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ, PDO, ಗ್ರಾಮಸಭೆ, ಗ್ರಾಮ ಲೆಕ್ಕಿಗ. ಉತ್ತರ: ಗ್ರಾಮಸಭೆ. ಮುಂದಿನ ಪ್ರಶ್ನೆ. ವಿಶೇಷ ಘಟಕ ಯೋಜನೆಯು ಈ ಕೆಳಗಿನ ಯಾರ ಅಭಿವೃದ್ಧಿಗಾಗಿ ರೂಪಿಸಲಾಗುತ್ತದೆ? ಆಪ್ಷನ್ಸ್: ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು. ಉತ್ತರ: ಪರಿಶಿಷ್ಟ ಜಾತಿ. ಮುಂದಿನ ಪ್ರಶ್ನೆ. ಯಾವ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ವಾರ್ಷಿಕ ಯೋಜನೆಯ ಪರಿಶೀಲನೆ ಹಾಗೂ ಅನುಮೋದನೆಯನ್ನು ಕೈಗೊಳ್ಳಲಾಗುತ್ತದೆ? ಆಪ್ಷನ್ಸ್: ಸಾಮಾನ್ಯ ಸಭೆ, ಗ್ರಾಮಸಭೆ, ಜನವಸತಿ ಸಭೆ, ವಾರ್ಡ್ ಸಭೆ. ಉತ್ತರ: ಗ್ರಾಮಸಭೆ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವುದು ಹಳ್ಳಿಯ ಸಾರ್ವಜನಿಕ ಆಸ್ತಿಯಾಗಿರುವುದಿಲ್ಲ? ಆಪ್ಷನ್ಸ್: ಕೆರೆ, ಬಸ್ ಸ್ಟ್ಯಾಂಡು, ಹುಲ್ಲುಗಾವಲು, ಗ್ರಾಮೀಣ ಬ್ಯಾಂಕು. ಉತ್ತರ: ಗ್ರಾಮೀಣ ಬ್ಯಾಂಕು. ಮುಂದಿನ ಪ್ರಶ್ನೆ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಸಾಮಾನ್ಯ ಆಡಳಿತದಲ್ಲಿ ಮತ್ತು ಅಭಿವೃದ್ಧಿ ಯೋಜನೆ ತಯಾರಿಸುವಲ್ಲಿ ಸಹಕರಿಸಲು ಎಷ್ಟು ಉಪ ಕಾರ್ಯದರ್ಶಿಯಾಗಿರುತ್ತಾರೆ? ಆಪ್ಷನ್ಸ್: 3 ಉಪ ಕಾರ್ಯದರ್ಶಿಗಳು, 2 ಉಪ ಕಾರ್ಯದರ್ಶಿಗಳು, 4 ಉಪ ಕಾರ್ಯದರ್ಶಿಗಳು, 1 ಉಪ ಕಾರ್ಯದರ್ಶಿಗಳು. ಉತ್ತರ: 2 ಉಪ ಕಾರ್ಯದರ್ಶಿಗಳು ಬೇಕು. ಮುಂದಿನ ಪ್ರಶ್ನೆ.
ಒಂದು ಗ್ರಾಮ ಪಂಚಾಯಿತಿಯು ತನ್ನ ಆಯವ್ಯಯದ ಅಂದಾಜನ್ನು ಅಂಗೀಕರಿಸಿಕೊಳ್ಳುವಲ್ಲಿ ವಿಫಲವಾದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯು ಅದನ್ನು ಯಾರಿಗೆ ಅನುಮೋದನೆಗಾಗಿ ರವಾನಿಸಬೇಕು? ಆಪ್ಷನ್ಸ್: ಜಿಲ್ಲಾ ಯೋಜನಾ ಸಮಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಸರ್ಕಾರ. ಉತ್ತರ: ತಾಲೂಕು ಪಂಚಾಯಿತಿ. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯು ಯಾವುದಕ್ಕೆ ಉತ್ತರದಾಯಿಯಾಗಿರುತ್ತದೆ? ಆಪ್ಷನ್ಸ್: ಪಂಚಾಯಿತಿ ಸಮಿತಿ, ಜಿಲ್ಲಾ ಪಂಚಾಯಿತಿ, ಸಿಇಒ, ಗ್ರಾಮಸಭಾ. ಉತ್ತರ: ಗ್ರಾಮಸಭಾ. ಮುಂದಿನ ಪ್ರಶ್ನೆ: ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ರಚಿಸಿದ ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಬಳಸಿದ ಆಯಾಮಗಳೆಂದರೆ? ಆಪ್ಷನ್ಸ್: ಆರೋಗ್ಯ, ವಯಸ್ಸು, ಉದ್ಯೋಗ, ಶಿಕ್ಷಣ, ಉದ್ಯೋಗ, ಆದಾಯ, ಆದಾಯ, ಆರೋಗ್ಯ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಆದಾಯ. ಉತ್ತರ: ಶಿಕ್ಷಣ, ಆರೋಗ್ಯ, ಆದಾಯ. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯ ಲೆಕ್ಕಗಳು ಹಾಗೂ ಆಯವ್ಯಯವನ್ನು ಸಾದರಪಡಿಸುವವರು ಯಾರು? ಆಪ್ಷನ್ಸ್: ಅಧ್ಯಕ್ಷ, ಪಿಡಿಒ, ಉಪಾಧ್ಯಕ್ಷ, ಉತ್ಪಾದನಾ ಸಮಿತಿಯ ಅಧ್ಯಕ್ಷ. ಉತ್ತರ: ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಮುಂದಿನ ಪ್ರಶ್ನೆ: ಪಂಚಾಯಿತಿ ಚುನಾವಣೆಗಳಲ್ಲಿ ಚುನಾವಣಾ ಕ್ಷೇತ್ರಗಳನ್ನು ನಿಗದಿಪಡಿಸುವಾಗ ಪರಿಗಣಿಸುವ ಜನಸಂಖ್ಯೆಯ ಆಧಾರವು? ಆಪ್ಷನ್ಸ್: 2011ರ ಜನಗಣತಿ ಆಯುಕ್ತರು ಅಂದಾಜಿಸಿದ ಜನಸಂಖ್ಯೆ, ಡೆಪ್ಯೂಟಿ ಕಮಿಷನರ್ ಅವರು ಅಂದಾಜಿಸುವ ಜನಸಂಖ್ಯೆ, ಚುನಾವಣೆ ನಡೆಯುವ ಅವಧಿಯ ತಕ್ಷಣದ ಹಿಂದೆ ಜರುಗಿದ ಜನಗಣತಿಯ ನೀಡಿದ ಜನಸಂಖ್ಯೆ. ಉತ್ತರ: ಜನಗಣತಿ ಆಯುಕ್ತರು ಅಂದಾಜಿಸಿದ ಜನಸಂಖ್ಯೆ. ಮುಂದಿನ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಕಾರ್ಯವಲ್ಲ? ಆಪ್ಷನ್ಸ್: ಜನನ ಮತ್ತು ಮರಣಗಳ ನೋಂದಣಿ, ಕುಡಿಯುವ ನೀರಿನ ಪೂರೈಕೆ, ಬೀದಿ ದೀಪಗಳ ನಿರ್ವಹಣೆ, ಪರಿಸರ ಸಂರಕ್ಷಣೆ. ಉತ್ತರ: ಪರಿಸರ ಸಂರಕ್ಷಣೆ. ಮುಂದಿನ ಪ್ರಶ್ನೆ: ಅಕ್ಟೋಬರ್ 2016ರ ವರೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ವಿತರಿಸಲಾದ ಒಟ್ಟು ಉದ್ಯೋಗ ಚೀಟಿಗಳ ಸಂಖ್ಯೆಯು ಎಷ್ಟು? ಆಪ್ಷನ್ಸ್: 12.80 ಕೋಟಿಗಳು, 12.67 ಕೋಟಿಗಳು, 12.70 ಕೋಟಿಗಳು, 12.85 ಕೋಟಿಗಳು. ಉತ್ತರ: 12.67 ಕೋಟಿಗಳು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯನ್ನು ವಿಸರ್ಜಿಸುವ ಅಧಿಕಾರವು ಈ ಕೆಳಗಿನ ಯಾರಿಗೆ ಇದೆ? ಆಪ್ಷನ್ಸ್: ಡೆಪ್ಯೂಟಿ ಕಮಿಷನರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್, ಜಿಲ್ಲಾ ಪಂಚಾಯಿತಿ. ಉತ್ತರ: ಜಿಲ್ಲಾ ಪಂಚಾಯಿತಿ. ಮುಂದಿನ ಪ್ರಶ್ನೆ: ಪಂಚಾಯಿತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹವೆಂದು ಪರಿಗಣಿಸಲ್ಪಡುತ್ತದೆ? ಆಪ್ಷನ್ಸ್: ನಿರುದ್ಯೋಗಿಗಳು, ಸಾಕ್ಷರರಲ್ಲದವರು, ಮಧ್ಯದಲ್ಲಿ ಶಾಲೆ ಬಿಟ್ಟವರು, ವಲಸಿಗರು. ಉತ್ತರ: ವಲಸಿಗರು. ಮುಂದಿನ ಪ್ರಶ್ನೆ: ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಉದ್ಯೋಗ ಚೀಟಿಯನ್ನು ಯಾರಿಗೆ ನೀಡಲಾಗುತ್ತದೆ ಎಂದರೆ? ಆಪ್ಷನ್ಸ್: ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ, ಕೇವಲ BPL ಕಾರ್ಡು ಹೊಂದಿದವರಿಗೆ ಮಾತ್ರ, ಕೇವಲ APL ಕಾರ್ಡ್ ಹೊಂದಿದವರಿಗೆ ಮಾತ್ರ, ಎಲ್ಲ ನಗರ ಕುಟುಂಬಗಳಿಗೆ. ಉತ್ತರ: ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ. ಮುಂದಿನ ಪ್ರಶ್ನೆ: ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು? ಆಪ್ಷನ್ಸ್: ರಾಜ್ಯ ಸರ್ಕಾರ, ರಾಜ್ಯಪಾಲರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರು, ಮುಖ್ಯಮಂತ್ರಿಗಳು. ಉತ್ತರ: ರಾಜ್ಯಪಾಲರು. ಮುಂದಿನ ಪ್ರಶ್ನೆ: ಕೆಳಗಿನ ಯಾವ ಸಂಸ್ಥೆಗೆ ತೆರಿಗೆ ವಿಧಿಸುವ ಅಧಿಕಾರವಿರುತ್ತದೆ? ಆಪ್ಷನ್ಸ್: ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಗ್ರಾಮಸಭೆ. ಉತ್ತರ: ಗ್ರಾಮ ಪಂಚಾಯಿತಿ. ಮುಂದಿನ ಪ್ರಶ್ನೆ: ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಡಿ ಉದ್ಯೋಗ ಬಯಸುವ ವ್ಯಕ್ತಿಯು ಯಾವ ನಮೂನೆಯಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಬೇಕು? ಆಪ್ಷನ್ಸ್: ನಮೂನೆ 1, ನಮೂನೆ 3, ನಮೂನೆ 6, ನಮೂನೆ 8. ಉತ್ತರ: ನಮೂನೆ 6. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಪ್ರದೇಶದ ಘೋಷಣೆ ಮತ್ತು ಗ್ರಾಮ ಪಂಚಾಯಿತಿಗಳ ರಚನೆ ಬಗ್ಗೆ ಯಾವ ಪ್ರಕರಣ ತಿಳಿಸುತ್ತದೆ? ಆಪ್ಷನ್ಸ್: ಪ್ರಕರಣ 3, ಪ್ರಕರಣ 4, ಪ್ರಕರಣ 5, ಪ್ರಕರಣ 6. ಉತ್ತರ: ಪ್ರಕರಣ 4. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಅನುಮತಿ ಇಲ್ಲದೆ ಸದಸ್ಯರು ಎಷ್ಟು ಸಾಮಾನ್ಯ ಸಭೆಗಳಿಗೆ ಗೈರು ಹಾಜರಾಗದಿದ್ದರೆ ಅವರ ಸದಸ್ಯತ್ವ ನಿಂತು ಹೋಗುತ್ತದೆ? ಆಪ್ಷನ್ಸ್: 2ಕ್ಕಿಂತ ಹೆಚ್ಚು, 3ಕ್ಕಿಂತ ಹೆಚ್ಚು, 4ಕ್ಕಿಂತ ಹೆಚ್ಚು, ಯಾವುದೂ ಅಲ್ಲ. ಉತ್ತರ: 3ಕ್ಕಿಂತ ಹೆಚ್ಚು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿ ಸದಸ್ಯರ ಅನರ್ಹತೆಯನ್ನು ನಿರ್ಧರಿಸುವವರು ಯಾರು? ಆಪ್ಷನ್ಸ್: ಜಿಲ್ಲಾಧಿಕಾರಿಗಳು, ಉಪವಿಭಾಗ ಅಧಿಕಾರಿಗಳು, ತಹಶೀಲ್ದಾರರು,
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಉತ್ತರ ಜಿಲ್ಲಾಧಿಕಾರಿಗಳು. ಮುಂದಿನ ಪ್ರಶ್ನೆ 1993ನೇ ತಿದ್ದುಪಡಿಯ ಪ್ರಕಾರ ಗ್ರಾಮ ಸೌಕರ್ಯ ಸಮಿತಿಯ ಮುಖ್ಯಸ್ಥರು ಯಾರು? ಆಪ್ಷನ್ಸ್: ಅಧ್ಯಕ್ಷ, ಉಪಾಧ್ಯಕ್ಷ, ತಾಲೂಕು ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಉತ್ತರ ಅಧ್ಯಕ್ಷ. ಮುಂದಿನ ಪ್ರಶ್ನೆ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಮೈಸೂರು ವಿಲೇಜ್ ಪಂಚಾಯತ್ ಮತ್ತು ಡಿಸ್ಟ್ರಿಕ್ಟ್ ಪಂಚಾಯತ್ ಸ್ಥಾಪಿಸಲಾಯಿತು? ಆಪ್ಷನ್ಸ್: ವೆಂಕಟಪ್ಪ ಸಮಿತಿ, ಡಿ.ಎಚ್. ಚಂದ್ರಶೇಖರಯ್ಯ ಸಮಿತಿ, ಕೊಂಡಜ್ಜಿ ಬಸಪ್ಪ ಸಮಿತಿ. ಮೇಲಿನ ಯಾವುದೂ ಅಲ್ಲ. ಉತ್ತರ ವೆಂಕಟಪ್ಪ ಸಮಿತಿ. ಮುಂದಿನ ಪ್ರಶ್ನೆ ನಿರುದ್ಯೋಗ ಭತ್ಯೆಗಾಗಿ ಅರ್ಜಿ ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿ, ಕಾರ್ಯನಿರ್ವಹಣಾಧಿಕಾರಿ. ಉತ್ತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಮುಂದಿನ ಪ್ರಶ್ನೆ ಕೇಂದ್ರ ಉದ್ಯೋಗ ಖಾತರಿ ಪರಿಷತ್ತಿನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ಸ್: ಬೆಂಗಳೂರು, ಮುಂಬೈ, ದೆಹಲಿ, ಹರಿಯಾಣ. ಉತ್ತರ ದೆಹಲಿ. ಮುಂದಿನ ಪ್ರಶ್ನೆ ಸಂಸದರ ಆದರ್ಶ ಗ್ರಾಮ ಯೋಜನೆ ಯಾವಾಗ ಜಾರಿಗೆ ಬಂತು? ಆಪ್ಷನ್ಸ್: ಅಕ್ಟೋಬರ್ 2, 2014, ಅಕ್ಟೋಬರ್ 11, 2018, ಅಕ್ಟೋಬರ್ 2, 2013, ಅಕ್ಟೋಬರ್ 11, 2013. ಉತ್ತರ ಅಕ್ಟೋಬರ್ 11, 2014. ಮುಂದಿನ ಪ್ರಶ್ನೆ 2015ರಲ್ಲಿ ರಚನೆಗೊಂಡ ರಮೇಶ್ ಕುಮಾರ್ ಸಮಿತಿಯ ಶಿಫಾರಸು ಅನ್ವಯ ಪಂಚಾಯತ್ ಸಂಸ್ಥೆಗಳಲ್ಲಿನ ಮೀಸಲಾತಿಯ ಅವಧಿ ಎಷ್ಟು? ಆಪ್ಷನ್ಸ್: 5 ವರ್ಷ, 10 ವರ್ಷ, 30 ತಿಂಗಳು, 20 ತಿಂಗಳು. ಉತ್ತರ 10 ವರ್ಷ. ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಾಸನಬದ್ಧ ಸ್ಥಾನಮಾನ ನೀಡಲು ಸಂವಿಧಾನ 73ನೇ ತಿದ್ದುಪಡಿ ಮಾಡಿದ ವರ್ಷ ಯಾವುದು? ಆಪ್ಷನ್ಸ್: 1992, 1993, 1994, 1995. ಉತ್ತರ 1992. ಮುಂದಿನ ಪ್ರಶ್ನೆ ತಾಲೂಕು ಪಂಚಾಯಿತಿ ಸೂಚನಾ ಫಲಕದ ಮೇಲೆ ನಡವಳಿಕೆಯನ್ನು ಎಷ್ಟು ದಿನದೊಳಗೆ ಪ್ರದರ್ಶಿಸಬೇಕು? ಆಪ್ಷನ್ಸ್: 3 ದಿನದೊಳಗೆ, 5 ದಿನದೊಳಗೆ, 8 ದಿನದೊಳಗೆ, 11 ದಿನದೊಳಗೆ. ಉತ್ತರ 3 ದಿನದೊಳಗೆ. ಮುಂದಿನ ಪ್ರಶ್ನೆ ಜನವಸತಿ ಸಭಾದ ಅಧ್ಯಕ್ಷತೆ ವಹಿಸುವವರು ಯಾರು? ಆಪ್ಷನ್ಸ್: ವಾರ್ಡ್ನ ಚುನಾಯಿತ ಸದಸ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಗ್ರಾಮ ಪಂಚಾಯಿತಿ ನೇಮಿಸಿದ ವ್ಯಕ್ತಿ. ಉತ್ತರ ವಾರ್ಡಿನ ಚುನಾಯಿತ ಸದಸ್ಯ. ಮುಂದಿನ ಪ್ರಶ್ನೆ ಎಷ್ಟು ತಿಂಗಳು ಅವಧಿಯೊಳಗೆ 2 ಬಾರಿ ವಿಶೇಷ ಸಭೆಯನ್ನು ಕರೆಯತಕ್ಕದ್ದಲ್ಲ? ಆಪ್ಷನ್ಸ್: 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು. ಉತ್ತರ 3 ತಿಂಗಳು. ಮುಂದಿನ ಪ್ರಶ್ನೆ ನಿಗದಿತ ದಿನಾಂಕದೊಳಗೆ ಬಜೆಟ್ ಅಂದಾಜನ್ನು ಜಿಲ್ಲಾ ಪಂಚಾಯತ್ ಅನುಮೋದಿಸದಿದ್ದರೆ ಅದನ್ನು ಸರ್ಕಾರಕ್ಕೆ ಯಾರು ಸಲ್ಲಿಸುತ್ತಾರೆ? ಆಪ್ಷನ್ಸ್: ಅಧ್ಯಕ್ಷರು, ಮುಖ್ಯ ಲೆಕ್ಕಾಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಹಣಕಾಸು ಯೋಜನೆ ಮತ್ತು ಲೆಕ್ಕ ಪರಿಶೋಧಕ ಸಮಿತಿ. ಉತ್ತರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಮುಂದಿನ ಪ್ರಶ್ನೆ ಜಿಲ್ಲಾ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ರಾಜ್ಯ ಚುನಾವಣಾ ಆಯೋಗದ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣಕ್ಕೊಳಪಟ್ಟು ಸಿದ್ಧಪಡಿಸುವವರು ಯಾರು? ಆಪ್ಷನ್ಸ್: ಕಾರ್ಯನಿರ್ವಾಹಕ ಅಧಿಕಾರಿ, ಅಸಿಸ್ಟೆಂಟ್ ಕಮಿಷನರ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾಧಿಕಾರಿ. ಉತ್ತರ ಅಸಿಸ್ಟೆಂಟ್ ಕಮಿಷನರ್. ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಗಳು ಪ್ರಾಚೀನ ಭಾರತದ ಇತಿಹಾಸದ ಶಾಶ್ವತ ಆಧಾರ ಸ್ತಂಭಗಳಾಗಿವೆ ಎಂದು ಹೇಳಿದವರು ಯಾರು? ಆಪ್ಷನ್ಸ್: ಕೆ.ಎಂ. ಪಣಿಕ್ಕರ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ದೇವರಾಜ್ ಅರಸ್, ಮಹಾತ್ಮ ಗಾಂಧೀಜಿ. ಉತ್ತರ ಕೆ.ಎಂ. ಪಣಿಕ್ಕರ್. ಮುಂದಿನ ಪ್ರಶ್ನೆ ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸುವ ಅಧಿಕಾರ ಯಾರಿಗೆ ಇದೆ? ಆಪ್ಷನ್ಸ್: ರಾಜ್ಯ ಸರ್ಕಾರ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು. ಉತ್ತರ ರಾಜ್ಯ ಸರ್ಕಾರ. ಮುಂದಿನ ಪ್ರಶ್ನೆ ರಾಜ್ಯ ಪಂಚಾಯತ್ ಪರಿಷತ್ ಅಧ್ಯಕ್ಷರು ಯಾರು? ಆಪ್ಷನ್ಸ್: ಮುಖ್ಯಮಂತ್ರಿ, ಗ್ರಾಮೀಣಾಭಿವೃದ್ಧಿ ಸಚಿವರು, ರಾಜ್ಯದ ಅಭಿವೃದ್ಧಿ ಅಧಿಕಾರಿ, ಹಣಕಾಸು ಸಚಿವರು. ಉತ್ತರ ಮುಖ್ಯಮಂತ್ರಿ. ಮುಂದಿನ ಪ್ರಶ್ನೆ ಚುನಾವಣೆ ದಿನದಂದು ಜಾತ್ರೆ ಇತ್ಯಾದಿ ನಿಷೇಧಿಸುವ ಅಧಿಕಾರ ಯಾರಿಗೆ ಇದೆ? ಆಪ್ಷನ್ಸ್: ಅಸಿಸ್ಟೆಂಟ್ ಕಮಿಷನರ್, ಜಿಲ್ಲಾಧಿಕಾರಿಗಳು, ಚುನಾವಣಾ ಆಯುಕ್ತರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಉತ್ತರ ಜಿಲ್ಲಾಧಿಕಾರಿಗಳು. ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಯ ವಿಶೇಷ ಸಭೆಗೆ ಎಷ್ಟು ಪೂರ್ಣ ದಿವಸಗಳ ನೋಟಿಸು ಕೊಡಬೇಕು? ಆಪ್ಷನ್ಸ್: 3 ದಿನಗಳ, 5 ದಿನಗಳ, 7 ದಿನಗಳ, 10 ದಿನಗಳ. ಉತ್ತರ 3 ದಿನಗಳ. ಜಿಲ್ಲಾ ಪಂಚಾಯಿತಿಗೆ 7 ದಿನಗಳ, ತಾಲೂಕು ಪಂಚಾಯಿತಿಗೆ 7 ದಿನಗಳ. ಮುಂದಿನ ಪ್ರಶ್ನೆ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವವರು ಯಾರು? ಆಪ್ಷನ್ಸ್:
ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ, ಲೆಕ್ಕ ಸಹಾಯಕ, ಬಿಲ್ ಕಲೆಕ್ಟರ್. ಉತ್ತರ ಕಾರ್ಯದರ್ಶಿ. ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಹಂಚಿಕೆ ಮಾಡಲು ರೂಪಿಸಿದಂತಹ ಸಮಿತಿ ಯಾವುದು? ಆಪ್ಷನ್ಸ್: ಕೆ. ಸಂತಾನಂ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಪಿ.ಕೆ. ತುಂಗನ್ ಸಮಿತಿ, ಮೇಲಿನ ಯಾವುದೂ ಅಲ್ಲ. ಉತ್ತರ ಕೆ. ಸಂತಾನಂ ಸಮಿತಿ. ಮುಂದಿನ ಪ್ರಶ್ನೆ, ಹೊಸ ಗ್ರಾಮ ಪಂಚಾಯಿತಿಯು ರಚನೆಯಾದ ಎಷ್ಟು ದಿನಗಳ ಒಳಗೆ ಅಧ್ಯಕ್ಷನು ಮೊದಲ ಸಭೆಯನ್ನು ಕರೆಯಬೇಕು? ಆಪ್ಷನ್ಸ್: 15 ದಿನಗಳು, 30 ದಿನಗಳು, 60 ದಿನಗಳು, 19 ದಿನಗಳು. ಉತ್ತರ 60 ದಿನಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.